ಫೈನಲಿ ಪ್ರತಿಯೊಬ್ಬ ಕನ್ನಡಿಗನೂ ಕಾಯ್ತಾ ಇದ್ದ ಅಪ್ಡೇಟು ಬಂದೇ ಬಿಡ್ತು. ಮುಂದಿನ ವರ್ಷ ಇದೇ ಮಾರ್ಚ್ ತಿಂಗಳಿನ 19ನೇ ತಾರೀಕಿಗೆ ಟಾಕ್ಸಿಕ್ ರಿಲೀಸ್ ಆಗೋದು ಖಚಿತವಾಗಿದೆ. ಎಸ್, ಟಾಕ್ಸಿಕ್ ರಿಲೀಸ್ ಆಗೋದಕ್ಕೆ ಇನ್ನೂ 1 ವರ್ಷ ಇದೆ. ಲಾಸ್ಟ್ ಟೈಮ್ KBN ಪ್ರೊಡಕ್ಷನ್ಸ್ ಅವರು ಈ ವರ್ಷದ ಏಪ್ರಿಲ್ 10ಕ್ಕೆ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರು. ಇತ್ತೀಚೆಗಷ್ಟೇ KRG ಸಂಸ್ಥೆಯ ಕಾರ್ತಿಕ್ ಗೌಡ ಅವರು ಸಿನಿಮಾ ಡಿಸೆಂಬರ್ಗೆ KGF ರಿಲೀಸ್ ಆದಂತಹ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿದ್ರು. ರಿಲೀಸ್ ಆಗೋ ಮಾತು ಓಡಾಡ್ತಾ ಇತ್ತು ಅಂತ ಅನ್ನೋದಕ್ಕಿಂತ ಈ ವರ್ಷನೇ ರಿಲೀಸ್ ಆಗಿದ್ದಿದ್ರೆ ಕನ್ನಡ ಚಿತ್ರರಂಗಕ್ಕೆ ಅದೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗ್ತಾ ಇತ್ತು. ಹೀಗಾಗಿ ಇದು ಲೇಟ್ ಆಗಿ ರಿಲೀಸ್ ಆಗ್ತಾ ಇರೋದು ಯಾವೆಲ್ಲ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನೋಡ್ಕೊಂಬರೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಪಾಯಿಂಟ್ 1, ರಾಕಿಂಗ್ ಸ್ಟಾರ್ ಯಶ್ ಸದ್ಯಕ್ಕೆ ಕೇವಲ ಕನ್ನಡ ಚಿತ್ರರಂಗದ ಮಟ್ಟಿಗೆ ಒಬ್ಬ ಟಾಪ್ ಸ್ಟಾರ್ ಆಗಿ ಉಳ್ಕೊಂಡಿಲ್ಲ. ಹಾಗೇನೆ ಅವ್ರೀಗ ಯಾವ ಸಿನಿಮಾ ಮಾಡಿದ್ರು ಕೂಡ ನಡೆಯುತ್ತೆ, ಪರವಾಗಿಲ್ಲ ಅನ್ನೋ ಪರಿಸ್ಥಿತಿಲೂ ಇಲ್ಲ. ಅವ್ರು ಏನ್ ಮಾಡಿದ್ರು ಒಂದು ಚಿಕ್ಕ ಮೂವ್ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಹಾಗೂ ಕನ್ನಡ ಚಿತ್ರರಂಗದ ವಿಚಾರದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಕೂಡ ಆಗುತ್ತೆ. ಹೀಗಾಗಿ ಅಫ್ಕೋರ್ಸ್ ಅವರು ಮಾಡುವಂತಹ ಪ್ರತಿಯೊಂದು ಸಿನಿಮಾಗಳಿಗೆ ಟೈಮ್ ತಗೊಂಡು ಸರಿಯಾದ ರೀತಿಯಲ್ಲೇ ಪ್ಲಾನಿಂಗ್ ಮಾಡಿ ಕಾರ್ಯರೂಪಕ್ಕೆ ತರಬೇಕಾಗಿರುವಂತಹ ಜವಾಬ್ದಾರಿ ಅವರ ಹೆಗಲ ಮೇಲಿದೆ. ಹಾಗಂತ ಅವ್ರ ಸಿನಿಮಾಗಳು ತೀರಾ ತಡವಾಗಿ ಬಂದ್ರೆ ಅದು ಕೂಡ ಚಿತ್ರರಂಗವನ್ನ ಚಿಂತೆಗೆ ತಳ್ಳುವಂತಹ ವಿಚಾರ ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಪಾಯಿಂಟ್ ನಂಬರ್ 2, 2018ರ ಡಿಸೆಂಬರ್ 21ರಂದು KGF ಸಿನಿಮಾ ರಿಲೀಸ್ ಆಗಿತ್ತು. ಅದಾದ ಹತ್ತತ್ರ 4 ವರ್ಷಕ್ಕೆ 2022ರ ಏಪ್ರಿಲ್ 14ಕ್ಕೆ KGF 2 ರಿಲೀಸ್ ಆಯಿತು. ಈಗ ಅವರ ಟಾಕ್ಸಿಕ್ ಸಿನಿಮಾ 2026ರ ಮಾರ್ಚ್ 19ಕ್ಕೆ ಅಂದ್ರೆ ಇದು ಕೂಡ 4 ವರ್ಷದ ಗ್ಯಾಪ್ ನಂತರ ರಿಲೀಸ್ ಆಗ್ತಾ ಇದೆ. ಒಂದು ಸಿನಿಮಾಗೆ 4 ವರ್ಷಗಳ ಸಮಯವನ್ನ, ಚಿತ್ರರಂಗದ ಹಣೆ ಬರಹವನ್ನ ನಿರ್ಧಾರ ಮಾಡಬಲ್ಲಂತಹ ಸಾಮರ್ಥ್ಯವನ್ನ ಹೊಂದಿರುವಂತಹ ನಾಯಕ ನಟ ತಗೋತಾ ಇರೋದು ಚಿಂತೆಗೆ ತಳ್ಳುವಂತಹ ವಿಚಾರಣೆ. ಕನಿಷ್ಠ ಪಕ್ಷ ಇಂತಹ ಸಿನಿಮಾಗಳು 1500 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಗ್ರಾಸ್ ಕಲೆಕ್ಷನ್ ಮಾಡೋದಕ್ಕೆ ಯಶಸ್ವಿ ಆದ್ರೆ ಪರವಾಗಿಲ್ಲ. ಆದ್ರೆ ಒಂದು ಚಿಕ್ಕ ಡಿಸಪಾಯಿಂಟ್ಮೆಂಟ್ ಕೂಡ ಚಿತ್ರರಂಗವನ್ನ ಸಾಕಷ್ಟು ವರ್ಷಗಳ ಹಿಂದೆ ತಳ್ಳುತ್ತೆ. 2022ರ ಸುವರ್ಣ ದಿನಗಳನ್ನ ಹುಡುಕ್ತಾ ಇರುವಂತಹ ಕನ್ನಡ ಚಿತ್ರರಂಗಕ್ಕೆ ಇದು ಯಾವ ರೀತಿಯಲ್ಲಿ ಪರಿಣಾಮ ಬೀರ್ಬೋದು ಅನ್ನುವಂತಹ ಚಿಂತೆ ಕೂಡ ಈಗ ನಮ್ಮಲ್ಲಿ ಎದುರಾಗಿದೆ. ಪಾಯಿಂಟ್ ನಂಬರ್ 3, 2022ರಿಂದ ಅಂದ್ರೆ KGF 2, ಚಾರ್ಲಿ 777, ಕಾಂತಾರದ ನಂತರದಿಂದ ಇಲ್ಲಿವರೆಗೂ ಅಂದ್ರೆ 2025ರವರೆಗೆ ಕನ್ನಡ ಚಿತ್ರರಂಗದಿಂದ ಪ್ಯಾನ್ ಇಂಡಿಯಾ ಫೇಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಆಗಿಲ್ಲ. 2025ರ ಅಕ್ಟೋಬರ್ 2ಕ್ಕೆ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗೋದು ಪಕ್ಕಾ ಆಗಿದೆ. ಟಾಕ್ಸಿಕ್ ಬಿಡುಗಡೆಯ ಜೊತೆಗೆ ಕನ್ನಡ ಚಿತ್ರರಂಗ ಮತ್ತೆ ನಂಬರ್ 1 ಸ್ಥಾನಕ್ಕೆ ಹೋಗೋ ಎಲ್ಲ ಲಕ್ಷಣಗಳು ಕೂಡ ಎದ್ದು ಕಾಣ್ತಾ ಇತ್ತು. ಆದ್ರೆ ಈಗ ಅಷ್ಟೊಂದು ದೊಡ್ಡ ಮಟ್ಟದ ಒತ್ತಡ ಹಾಗೂ ಜವಾಬ್ದಾರಿಯನ್ನ ಈ ವರ್ಷ ಶೆಟ್ರು ಒಬ್ಬರೇ ಹೊತ್ಕೊಳ್ಬೇಕಾದಂತಹ ಅಗತ್ಯ ಕೂಡ ಇದೆ. ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಇವರಿಬ್ಬರ ಮೇಲೆ ವಿಶೇಷವಾದ ಜವಾಬ್ದಾರಿ ಹಾಗೂ ನಿರೀಕ್ಷೆ ಇದೆ ಇನ್ ಟರ್ಮ್ಸ್ ಆಫ್ ಹ್ಯೂಜ್ ಕ್ಯಾನ್ವಾಸ್ ಪ್ಯಾನ್ ಇಂಡಿಯಾ ಫಿಲ್ಮ್ಸ್. ನಾನಿಲ್ಲಿ ಬರೀ ಮಾರ್ಕೆಟ್ ವಿಸ್ತರಣೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಹಾಗಾಗಿ ಇವರಿಬ್ಬರನ್ನ ಕನ್ಸಿಡರ್ ಮಾಡಿದೀನಿ. ಕನಿಷ್ಠ ಪಕ್ಷ 1.5 ವರ್ಷಕ್ಕೆ ಅಥವಾ ಮ್ಯಾಕ್ಸಿಮಮ್ 2 ವರ್ಷಕ್ಕೆ ಒಂದರಂತೆ ಪ್ರಾಪರ್ ಪ್ಯಾನ್ ಇಂಡಿಯನ್ ಸಿನಿಮಾಗಳು ರಿಲೀಸ್ ಮಾಡ್ಕೊಂಡು ಹೋದ್ರೆ ನಮ್ಮ ಚಿತ್ರರಂಗದ ಮೇಲಿರುವಂತಹ ಪರಭಾಷಿಕರ ಎಕ್ಸ್ಪೆಕ್ಟೇಷನ್ ಹಾಗೂ ಹೊಸ ಆಡಿಯನ್ಸ್ ಗಳ ಆಗಮನ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಮಲಯಾಳಂ ಚಿತ್ರಗಳಿಗೆ OTT ಅಥವಾ ಡಬ್ ಕಂಟೆಂಟ್ ಗಳಿಗೆ ಆಲ್ ಓವರ್ ಇಂಡಿಯಾ ಆಡಿಯನ್ಸ್ ಜಾಸ್ತಿ ಆಗ್ತಾ ಇರೋದು ಆ ಇಂಡಸ್ಟ್ರಿಯ ಕನ್ಸಿಸ್ಟೆನ್ಸಿಯಿಂದ ಮತ್ತು ಪ್ರಾಮಿಸಿಂಗ್ ಕಂಟೆಂಟ್ ಗಳಿಂದ. ಹೀಗಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಪರಿಸ್ಥಿತಿ ಉದ್ಭವ ಆದಾಗ ಬರೀ ಇಬ್ರ ಮೇಲೆ ಡಿಪೆಂಡ್ ಆಗೋ ಬದಲು ಇನ್ನೂ ಹೆಚ್ಚಿನ ಕಂಟೆಂಟ್ಗಳು ಅಥವಾ ಸ್ಟಾರ್ಗಳು ಇದ್ರೇನೆ ಒಳ್ಳೆದು ಅನ್ನೋದು ನಮ್ಮ ಒಪಿನಿಯನ್. ಪಾಯಿಂಟ್ ನಂಬರ್ 4, ಇಲ್ಲಿ ಯಶ್ ಅವರು ಕೇವಲ ನಾಯಕನಿಗಿಂತ ಹೆಚ್ಚಿನ ಜವಾಬ್ದಾರಿಯನ್ನ ಅಂದ್ರೆ ಒಬ್ಬ ಸಹ ನಿರ್ಮಾಪಕನಾಗಿ ಹಾಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಕೂಡ ಬಹುತೇಕ ತಮ್ಮನ್ನ ತಾವು ತೊಡಗಿಸ್ಕೊಂಡಿರೋದ್ರಿಂದ ಸಿನಿಮಾ ರೆಡಿ ಆಗೋದಕ್ಕೆ ಇನ್ನಷ್ಟು ಹೆಚ್ಚಿನ ಸಮಯವನ್ನ ಡಿಮ್ಯಾಂಡ್ ಮಾಡುತ್ತೆ. ಈ 4 ವರ್ಷದಲ್ಲಿ 1 ವರ್ಷ ಸಿನಿಮಾದ ಶೂಟಿಂಗ್ ಲೊಕೇಶನ್ ಅನ್ನ ಡಿಸೈಡ್ ಮಾಡೋದಕ್ಕೇನೆ ಆಯ್ತು ಅಂತ ಅನ್ಸುತ್ತೆ. ದೊಡ್ಡ ಸ್ಟಾರ್ ಕಾಸ್ಟ್ ಇರೋದ್ರಿಂದ ಅವರೆಲ್ಲರ ಕಾಲ್ ಶೀಟ್ ಮ್ಯಾಚ್ ಆಗೋ ಸಮಯದ ಹೊಂದಾಣಿಕೆ ಕೂಡ ಇಲ್ಲಿ ಬಿಗ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಪಂಚ ಭಾಷೆಗಳಲ್ಲಿ ಮಾತ್ರವಲ್ಲದೆ ಇಂಗ್ಲಿಷ್ ನಲ್ಲಿ ಕೂಡ ರೆಡಿ ಆಗ್ತಾ ಇರೋದ್ರಿಂದ ಹಾಲಿವುಡ್ ಟೆಕ್ನಿಷಿಯನ್ಸ್ ಗಳ ಅಸೋಸಿಯೇಷನ್ ಇಂದ ಸಿನಿಮಾದ ಶೂಟಿಂಗ್ ಸಮಯ ಇನ್ನಷ್ಟು ಸ್ಟ್ರೆಚ್ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ. ಫೈನಲಿ ನಾವು ಹೇಳಕ್ ಹೊರಟಿರೋದು ಇಷ್ಟೇ, ಸಿನಿಮಾದ ರಿಲೀಸ್ ಡೇಟ್ ಫಿಕ್ಸ್ ಆಗಿರೋದು ಒಳ್ಳೆಯ ವಿಷಯನೇ. ಯಾಕಂದ್ರೆ ಬೇರೆ ಭಾಷೆಯ ಬಿಗ್ ಬಡ್ಜೆಟ್ ಸಿನಿಮಾಗಳು ಕನಿಷ್ಠ ಪಕ್ಷ ನಮ್ಮ ಕನ್ನಡದ ಸಿನಿಮಾಗೆ ರೆಸ್ಪೆಕ್ಟ್ ಮಾಡುವಂತಹ ಟೈಮ್ ಬಂದಿದೆ. ಹಾಗಾಗಿ ಕ್ಲಾಶ್ ಮಾಡ್ಕೊಳ್ಳೋದಕ್ಕೆ ಯಾರಾದ್ರೂ ಮುಂದೆ ಬರೋದು ಡೌಟೇ. ಒಂದು ಚಿತ್ರರಂಗದ ಡಾಮಿನೆನ್ಸ್ ನ ತೋರಿಸಬೇಕು ಅಂದ್ರೆ ಅದಕ್ಕೆ ಇಂತಹ ಸ್ಟಾರ್ ಗಳ ಸಿನಿಮಾಗಳು ಆಗಾಗ ರಿಲೀಸ್ ಆಗೋದು ತುಂಬಾ ಅಗತ್ಯ. ಪ್ಯಾನ್ ಇಂಡಿಯಾ ಸ್ಟಾರ್ ಸ್ಟೇಟಸ್ ಕೊಟ್ಟ ನಂತರ ಅದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸದೆ ಹೋದಲ್ಲಿ ಪ್ರಭಾಸ್ ಅವರು ಮಾಡಿದಂತಹ ಕೆಲವೊಂದು ತಪ್ಪುಗಳು ಇಲ್ಲಿ ರಿಪೀಟ್ ಆಗುವಂತಹ ಚಾನ್ಸ್ ಕೂಡ ಇರುತ್ತೆ. ಹೀಗಾಗಿ ಈ ವಿಚಾರದ ಬಗ್ಗೆ ಯೋಚನೆ ಮಾಡಿನೇ ಯಶ್ ಅವರು ಇಷ್ಟೊಂದು ಟೈಮ್ ತಗೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್. ಆದ್ರೆ 4 ವರ್ಷಕ್ಕೆ ಒಂದು ಸಿನಿಮಾ ಅನ್ನೋದು ಚಿತ್ರರಂಗದ ದೃಷ್ಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ತಾಳ್ಮೆಯ ಬಾರ್ಡರ್ ಮೀರಿ ಹೋಗುವಂತಹ ಸಮಯ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಹಿಂದೆ KGF ರಿಲೀಸ್ ಆದಾಗ ಇದ್ದಂತಹ ಸಿಂಗಲ್ ಸ್ಕ್ರೀನ್ಗಳು ಈಗಿಲ್ಲ.
ಹಾಗೆ ಮುಂದೆ ಕೂಡ ತುಂಬಾ ಬದಲಾಗ್ತಾ ಹೋಗುತ್ತೆ ಆ ಬಿಗ್ ಟೈಮ್ ಗ್ಯಾಪ್ ಅಲ್ಲಿ. ಈ ಎಲ್ಲಾ ವಿಷಯಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.